ನಾಸಿ ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ಜುಲೈ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಯಾರೋ ಊಟ ಮಾಡಿದ್ರ ಅಂತ ಕೇಳ್ತಿದ್ದಾರೆ. ಊಟ ಮಾಡಿದೆ, ನಿಮ್ದು ಊಟ ಆಯ್ತು ಅಂತ ಅನ್ಕೊಳ್ತೀನಿ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಕಡೆ ಹೆಚ್ಚಿನ ಗಮನನ ಕೊಡಿ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ, ಸೊ ಎಸ್, ಈ ತಿಂಗಳಲ್ಲಿ ತುಂಬ ಇಂಪಾರ್ಟೆಂಟ್ ಗುರು ಪೌರ್ಣಿಮೆ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಗುರುವಿನ ಅನುಗ್ರಹನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಧ್ಯ ಇದ್ರೆ ಗುರುಗಳ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ವಿಶೇಷವಾದಂಥ ಸ್ಥಳಕ್ಕೆಲ್ಲಾದ್ರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಇನ್ನು ಗಮನನ ನಿಮ್ಮ ಗುರುವಿನ ಅನುಗ್ರಹಕ್ಕೆ ತಕ್ಕಂತೆ ಕೊಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಇದೆ. ಗಾಡಿ ತಗೊಳ್ಳುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ಸನ್ನ ನೋಡ್ತೀರಾ. ಈ ವರಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಳೆದು ಹೋಗಿದ್ದಂಥದ್ದನ್ನೆಲ್ಲ ನಿಮ್ಮ ಜೀವನಕ್ಕೆ ವಾಪಸ್ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಸೋ ಮೆನಿ ಟ್ರಿಗರಿಂಗ್ ಎನರ್ಜಿ, ತುಂಬ ಟ್ರಿಗರ್ ಮಾಡ್ತಿದೆ ಎನರ್ಜಿ ವೈಸ್. ನಿಮಗೆ ತುಂಬ ಸಮಸ್ಯೆಗಳಿದೆ, ತುಂಬ ಶತ್ರುಗಳಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಸಾಕಷ್ಟು ತೊಂದರೆಗಳು ಇದೆ. ಯಾವುದೇ ತೊಂದರೆ ಇದ್ರೂ ಕೂಡ ಯಾವ ತೊಂದರೆನೂ ನಿಮ್ಗೇನು ಮಾಡೋದಕ್ಕಾಗೋದಿಲ್ಲ. ಯಾವ ತೊಂದರೆನೂ ನಿಮ್ಗೇನು ಮಾಡೋದಿಲ್ಲ. ಭದ್ರಕಾಳಿ ಮತ್ತೆ ಕಾಳಿಮಾ ನಿಮಗೆ ಮಾಡಿರುವಂಥ ವಾಮಾಚಾರನೆಲ್ಲನೂ ಕೂಡ ದೂರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ತಾಯಿ ಮನೆ ಕಡೆಯಿಂದ ನಿಮಗೆ ಹಣ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ತಾಯಿ ಮನೆ ಕಡೆಯಿಂದ ನಿಮಗೆ ತೊಂದರೆ ಕೂಡ ಇದೆ. ತಾಯಿ ಮನೆ ಕಡೆಯವರೇ ನಿಮಗೆ ತೊಂದರೆನ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನೋಡಿ, ಭದ್ರಕಾಳಿ, ಕಾಳಿಮಾ, ನರಸಿಂಹ ದೇವರು, ನಥಿಂಗ್ ಟು ವರಿ. ಓಕೆ, ನಿಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಬೆಳೆಗಳಿಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನ ಒಂದಷ್ಟು ಮೆಂಟಲ್ ವಿಚಾರಗಳಿಗೆ ಸಮಸ್ಯೆ ಆಗುತ್ತೆ, ಒಂದಷ್ಟು ಮಾನಸಿಕ ಒತ್ತಡಗಳು ಹೆಚ್ಚಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಸ್ಟ್ರೆಸ್ ಯಾವ ವಿಚಾರಕ್ಕೆ ಆಗಿದ್ರಿ, ಆ ವಿಚಾರ, ಸ್ಟ್ರೆಸ್ಸಿನ ವಿಚಾರ ಏನಿತ್ತು ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ರೀತಿ ಆರಾಮಾಗಿರೋರು ಸ್ಟ್ರೆಸ್ ಮಾಡ್ಕೊಳ್ತೀರಾ, ಸ್ಟ್ರೆಸ್ಸಲ್ಲಿರೋರು ಆರಾಮ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದೇವರ ಭಕ್ತಿ ಮಾರ್ಗದ ಕಡೆ ಒಂದಷ್ಟು ಗಮನನ ಕೊಡ್ತೀರಾ. ಸಾಕಷ್ಟು ಹಾಡುಗಳನ್ನ ಕಲಿತೀರಾ, ವೇದಿಕ ವಿಚಾರಗಳನ್ನ ಕಲಿತೀರಾ, ಸಾಂಪ್ರದಾಯಿಕ ವಿಚಾರಗಳನ್ನ ಕಲಿತೀರಾ, ಹಿಸ್ಟ್ರಿ ಬಗ್ಗೆ ಹೆಚ್ಚು ಕುತೂಹಲ ಮೂಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್, ಬಿಸ್ನೆಸ್ ಚೆನ್ನಾಗಾಗತ್ತೆ, ಲಕ್ಸುರಿ ಲೈಫನ್ನ ನೋಡ್ತೀರಾ. ಜೊತೆಗೆ ಒಂದಷ್ಟು ಪ್ರಮೋಷನ್ ಕೂಡ ಬರುತ್ತೆ, ಒಳ್ಳೆ ವೈಫ್ ಸಿಗ್ತಾರೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೆವೆಲ್ ಅಪ್ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅದು ಲೆವೆಲ್ ಅಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಭದ್ರಕಾಳಿ ಮಾ ಹೇಳ್ತಿದ್ದಾರೆ, ಫುಡ್ ಪಾಯ್ಸನ್ ಏನಾಗಿತ್ತು ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಪ್ರಪಂಚದಲ್ಲಿರೋ ಸುಖ ಎಲ್ಲ ಅನುಭವಿಸ್ಬೇಕು ಅಂತ ಏನು ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಅನುಭವಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪ್ರಯಾಣ ಕೂಡ ಮಾಡ್ತೀರಾ, ಎಲ್ಲದರಲ್ಲೂ ನಿಮ್ಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಈ ಯಶಸ್ಸು ನಿಮ್ಮ ಜೀವನನ ತುಂಬಾ ಒಂದು ಅತ್ಯಂತ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಕೆಲವು ಪ್ರಯೋಗಗಳನ್ನ ಮಾಡಿ ದೈತ್ಯಾಕಾರದ ಒಂದಷ್ಟು ಎನರ್ಜಿನ, ಎಂಟಿಟಿನ ಅಥವಾ ಒಂದಷ್ಟು ದುಷ್ಟಶಕ್ತಿನ ಕೆಲವ್ರ ಮೇಲೆ ಪ್ರಯೋಗ ಮಾಡಿರ್ತಾರಲ್ಲ, ಅಂಥದ್ದನ್ನ ನಿಗ್ರಹ ಮಾಡೋದಕ್ಕೆ ಭದ್ರಕಾಳಿಯ ಸಹಾಯನ ಪಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ. ಆ ತಾಯಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಕ್ಷಮಳಿದ್ದಾಳೆ, ಮಾಡ್ತಾಳೆ ಆ ತಾಯಿ ಅದನ್ನ ಕಂಟ್ರೋಲ್ ಅನ್ನುವಂಥದ್ದು ಇದೆ. ಮಾಡ್ಕೊಳ್ಳಿ ತಮ್ಮಂದಿರ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಏನೊಂದು ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ದೇವರ ಆಶೀರ್ವಾದ ಇದೆ. ಸತ್ಯ ಏನು ಅನ್ನೋದು ಗೊತ್ತಾಗತ್ತೆ.
ಜೊತೆಗೆ ನಿಮ್ಮ ಕುಂಡಲಿನಿ ಶಕ್ತಿ ಕೂಡ ಜಾಗೃತ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳ ಸಂಹಾರ ನಿಶ್ಚಯ, ನಿಶ್ಚಿತ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಗೆ ರಕ್ಷೆ ಕೂಡ ಇದೆ. ಸೊ ಯಾರು ಏನೇ ಮಾಡಿದ್ರು, ಎಲ್ಲೇ ಮಾಡಿದ್ರು, ಯಾರು ಏನೇ ಕೋಪ ತರಿಸಿದ್ರು ನೀವು ಕೋಪ ತಗೊಂಬೇಡಿ. ಆರಾಮಾಗಿರಿ. ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ನ್ಯಾಯ ಏನಿದೆ ಅದೆಲ್ರಿಗೂ ಸಿಗುತ್ತೆ. ಜೊತೆಗೆ ದುಷ್ಟರ ಅಂತ್ಯ ಆಗತ್ತೆ ಈ ತಿಂಗಳು ಅನ್ನುವಂಥದ್ದು. ನಿಮ್ಮ ಶತ್ರುಗಳ ಅಂತ್ಯ ಆಗತ್ತೆ. ಸತ್ಯ ಏನಿದೆ ಅದೆಲ್ರಿಗೂ ತಿಳಿಯುತ್ತೆ ಅನ್ನುವಂಥದ್ದು. ಯು ನೀಡ್ ಟು ಫೋಕಸ್ ಆನ್ ಯುವರ್ ಪೀಸ್ ಎನರ್ಜಿ. ಓಕೆ, ಬುಧ 12th house, 3rd house, 2nd house, 10th house. ಗಣೇಶನ ಆರಾಧನೆನ ಮಾಡಿ ಎನ್ನುವಂಥದ್ದು ಇದೆ. ಸೊ ಮನೆ ಕಟ್ಟೋ ವಿಚಾರಕ್ಕೆ ಏನೋ ಒಂದಷ್ಟು ಸಮಸ್ಯೆಗಳಾಗಬಹುದು. ಫೈನಾನ್ಷಿಯಲ್ ವಿಚಾರಕ್ಕೆ ಅರ್ಧಕ್ಕೆ ನಿಂತು ಹೋಗಿದ್ದಂಥದ್ದು ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ವೆಯ್ಟ್ ಮಾಡ್ತಿದ್ದೀರಾ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಮನೆ ವಿಚಾರ, ಆಸ್ತಿ ವಿಚಾರ ತುಂಬಾ ಸಮಸ್ಯೆ ಮಾಡಿದ್ದಾರೆ. ನಿಮ್ಮ ಪ್ರಾಬ್ಲಮ್ ಶುರು ಆಗಿದ್ದೇ ಮನೆ ಕಟ್ಟೋ ವಿಚಾರದಿಂದ ಅಥವಾ ಮನೆ ಜಾಗದ ವಿಚಾರದಿಂದ, ಅದು ಪೂರ್ವಜರ ಒಂದಿಷ್ಟು ವಿಚಾರಗಳಿಂದ. ಜೊತೆಗೆ ನಿಮ್ಮ ಮಾಹಿತಿನ ಯಾರೋ ಕದ್ದು ಕೇಳಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಮಾಹಿತಿ ಸೋರಿಕೆ ಆಗ್ತಾ ಇದೆ. ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಯಾರ ಜೊತೆ ಮಾತಾಡ್ತೀರಾ, ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದೀರಾ, ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು ಇದೆ. ಸೊ ಯಾರೋ ಫೋನ್ ಕದ್ದಾಲಿಕೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರದ್ದು ವೆಬ್ಸೈಟ್ ಕೂಡ ಹ್ಯಾಕ್ ಆಗ್ತಿದೆ ಅನ್ನುವಂಥದ್ದು ಇದೆ. ಒಂದಷ್ಟು ಫಾರಿನ್ ಕಂಪ್ನಿಗಳ ಅಕೌಂಟ್ ಇಂಡಿಯಾಲಿ ಹ್ಯಾಕ್ ಆಗ್ತಾ ಇದೆ. ಇದರಿಂದ ಇಂಡಿಯಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಕೆಟ್ಟ ಹೆಸರು ಬರುತ್ತೆ. ಹಾಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಭಾರತಕ್ಕೆ ಕೆಟ್ಟ ಹೆಸರು ಬಂದ್ರೆ ಸೊ ಒಂದು ಸ್ಟ್ರಿಕ್ಟ್ ಆಕ್ಷನ್ ಗೌರ್ಮೆಂಟ್ ತಗೊಳುತ್ತೆ. ಅದರಿಂದ ಎಲ್ಲರಿಗೂ ತೊಂದರೆ ಆಗತ್ತೆ. ಈ ತರ ಮೂರ್ಖತನದ ಕೆಲಸ ಮಾಡಬೇಡಿ. ಮಾಡ್ತೀರಾ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಳಿ, ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಂತ ವಿಚಾರಗಳು ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ನೀವೆಲ್ಲಿ ಪ್ರಯಾಣ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಯಾರ ಜೊತೆ ಮಾತಾಡ್ತೀರಾ, ಒಂದಷ್ಟು ಜನ ಸೀಕ್ರೆಟ್ ಆಗಿ ಫಾಲೋ ಮಾಡ್ತಿದ್ದಾರೆ ನಿಮ್ಮನ್ನ ಅನ್ನುವಂಥದ್ದು ಕೂಡ ಇದೆ. ಆನ್ಲೈನ್ ನಲ್ಲಿ ಮ್ಯಾರೇಜ್ ಪ್ರೊಫೈಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಪ್ರಯೋಗಗಳಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ ಇಲ್ಲ. ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇದೆ. ಕಾರ್ ತಗೊಬೇಕು ಅನ್ಕೊಂಡು ಕಾರು ತಗೊಳಕ್ ಆಗ್ತಾ ಇಲ್ಲ. ಸ್ವಲ್ಪ ಗಮನನ ಕೊಡಿ. ನಿಮ್ ಕಾರ್ ಏನಾದ್ರೂ ನಿಮ್ಗೆ ಸರಿಯಾದ ಎನರ್ಜಿ ಕೊಡ್ತಾ ಇಲ್ಲ, ಸರಿಯಾಗಿ ಅದು ನಿಮ್ ಜೊತೆ ಅಂದ್ರೆ ನಿಮ್ಗೆ ಕಾರ್ ಸರಿ ಬರ್ತಿಲ್ಲ ಅಂದ್ರೆ ಅದನ್ನ ಕೊಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಇನ್ನಷ್ಟು ನಂಗೆ ಯಾಕೋ ಬೆಳಿಗ್ಗೆಯಿಂದ ಬರೀ ಇದೊಂದೇ ಹಾಡು ಬರ್ತಿದೆ. ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ಧ್ಯಾನ, ಇನ್ನಷ್ಟು ನಮ್ಮದೇ. ಕಾಲಾಯ ತಸ್ಮೈ ನಮಃ. ಕಾಲಕ್ಕೋಸ್ಕರ ಕಾಯ್ತಾ ಇರಿ. ಕಾಲ ನಿಮ್ಗೆ ಸರಿಯಾದ ಮಾರ್ಗದರ್ಶನನ ಕೊಡುತ್ತೆ ಅನ್ನುವಂಥದ್ದು ಇದೆ. ಹ್ಯಾಂಗ್ಮ್ಯಾನ್ ಎನರ್ಜಿಯಿಂದ ಹೊರಗೆ ಬನ್ನಿ. ಜಸ್ಟಿಸ್, ನ್ಯಾಯ ನಿಮ್ ಪರವಾಗಿ ಆಗತ್ತೆ ನೋಡಿ. ಡೆವಿಲ್ ಕಾರ್ಡ್ ಡೆಫಿನೆಟ್ ಆಗಿ ಒಂದಷ್ಟು ಜನ ನಿಮ್ಗೆ ಸಮಸ್ಯೆನ ಮಾಡ್ತಿದ್ದಾರೆ. ಅವರಿಗೆ ನಿಮ್ಮ ವಿದ್ವತ್ತು ಕಂಡ್ರೆ ಭಯ, ಹಾಗಾಗಿ ಈ ಸಮಸ್ಯೆನ ಮಾಡ್ತಿದ್ದಾರೆ. ಇನ್ನ ಕೆಲವು ದಿನಗಳು ಅಷ್ಟೇನೆ, ಅದೆಲ್ಲವೂ ಕೂಡ ನಿಮ್ಗೆ ನ್ಯಾಯ ಕೊಡ್ತಾರೆ. ದೇವರು ನ್ಯಾಯದ ರೀತಿಲಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಸಮಾಜದಲ್ಲಿ ಸ್ಥಾನಮಾನ ಗೌರವಗಳು ಹೆಚ್ಚಾಗತ್ತೆ. ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಅಪಮೃತ್ಯು ಇಂದ ಒಂದು ಬದುಕಿನೆಡೆಗೆ ನಿಮ್ಮ ಪ್ರಯಾಣ ನಡೆಯುತ್ತೆ ಅನ್ನುವಂಥದ್ದು ಇದೆ. ಸಾವಿನ ಭಯ ಏನಿತ್ತು ಅದರಿಂದ ಹೊರಗೆ ಬಂದ್ಬಿಟ್ಟು ನೀವು ಒಂದು ಒಳ್ಳೆ ಬದುಕನ್ನ ಕಟ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಅದೃಷ್ಟದ ಆಟ ಇದೆ. ಸೊ ಅದೃಷ್ಟ ನಿಮ್ ಪರವಾಗಿ ನಡೀತಾ ಇದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಂಗೆ ಗೊತ್ತಿಲ್ಲ ಎಲ್ಲಿ ಬರ್ತಾ ಇರೋದು ಹೇಳ್ತಾ ಇದ್ದೀನಿ. ರಂಗಶಂಕರದಲ್ಲಿ ಏನೋ ಒಂದು ದೊಡ್ಡ ಅನಾಹುತ ಆಗತ್ತೆ, ಅಗ್ನಿ ಅವಘಡ. ಸ್ವಲ್ಪ ಮುನ್ನೆಚ್ಚರಿಕೆನ ವಹಿಸ್ಬೇಕು ಅಂತ ಇದೆ ಇಲ್ಲಿ. ಯಾರಿಗೆ ಹೇಳಿ ಗೊತ್ತಿಲ್ಲ. ಮೇ ಬಿ ಇಲ್ಲಿ ಬಂದಿದೆ ಅಂದ್ರೆ ಯಾರಾದ್ರೂ ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ, ಏನೋ ಒಂದು ಆಕ್ಷನ್ ತಗೊಳ್ಬಹುದು ಅನ್ನಿಸ್ತಾ ಇದೆ. ಯಾಕೋ ಆ ಥರದ್ದು ಎನರ್ಜಿ ಬರ್ತಿದೆ.
ಜೊತೆಗೆ ಯಾರಿಗೆ ಏನ್ ಭಯ ಇತ್ತು ಗಾಡಿ ಓಡಿಸ್ಬೇಕಾದ್ರೆ ಏನಾದ್ರೂ ತೊಂದ್ರೆ ಆಗೋಗುತ್ತೆ ಅಂತ, ಆ ತೊಂದ್ರೆ ನಿಜ ಇತ್ತು. ಸೊ ಇನ್ಮುಂದೆ ಆ ತೊಂದರೆಯಿಂದ ಹೊರಬರ್ಬೇಕು ಅಂದ್ರೆ ನೀವು ಆ ಗಾಡಿನ ಕೊಟ್ಬಿಟ್ಟು ಬೇರೆ ಗಾಡಿನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸ್ವಲ್ಪ ಭಯ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಳ್ಳೆ ಲಕ್ಕಿ ಟೈಮ್ ನಿಮ್ದಾಗ್ತಾ ಇದೆ. ಸೊ ಹೆಚ್ಚು ತಲೆಕೆಡಿಸ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಒಳಿತನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಕೆರಿಯರ್ ಅಲ್ಲಿ ತುಂಬಾ ಚೆನ್ನಾಗಿ ಆಗುವಂತ ಸಾಧ್ಯತೆ ಇದೆ. ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬಾ ಚೆನ್ನಾಗಾಗತ್ತೆ. ಕೆರಿಯರು ಮತ್ತೆ ಬಿಸ್ನೆಸ್ ಎರಡೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಸೊ ಓಲ್ಡರ್ ವುಮೆನ್, ಡೀಲಿಂಗ್ ವಿತ್ ಓಲ್ಡರ್ ವುಮೆನ್, ಯಾರೋ ವಯಸ್ಸಾದವ್ರ ಜೊತೆ ಒಂದಷ್ಟು ಆ ರಿಲೇಶನ್ಶಿಪ್ ಬಗ್ಗೆ ಒಂಚೂರು ಗಮನನ ಇಟ್ಕೊಳ್ಳಿ. ಇನ್ ಕೆಲವರು ತುಂಬಾ ಎಂಗೇಜ್ ಅಲ್ಲಿ ಇರೋರಿದ್ದಾರೆ. ಸೊ ಇಬ್ರಿದ್ದಾರೆ, ಇಬ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂಚೂರು ಫೀಮೇಲ್ ಹರ್ಬಾಡಿ ಸಿಚುವೇಶನ್ ಫೀಮೇಲ್ ಏನಾದ್ರು ಇದ್ರೆ ನೋಡ್ಕೊಳ್ಳಿ. ವಯಸ್ಸಾಗಿರೋರು, ವಯಸ್ಸಲ್ಲಿರೋರು ಎಲ್ರು. ಸೊ ಎಸ್, ನಿಮ್ಗೆ ಯಾರಾದ್ರೂ ಸಹಾಯ ಬೇಕು ಅಂದ್ರೆ, ಯಾರಾದ್ರೂ ಸಹಾಯ ಮಾಡ್ತಾರೆ ತಗೊಳ್ಳಿ. ಜೊತೆಗೆ ಬೇರೆಯವರು ನಿಮ್ ಸಹಾಯ ಕೇಳ್ಕೊಂಡ್ ಬರ್ತಾರೆ. ಇಷ್ಟ ಇದ್ರೆ ಸಹಾಯ ಮಾಡಿ ಅವ್ರಿಗೊಂದು ಮಾರ್ಗದರ್ಶನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಪಿರಿಚುಯಾಲಿಟಿ ಕಡೆ ಹೆಚ್ಚಿನ ಒಲವಾಗುತ್ತೆ. ಜೊತೆಗೆ ದೇವರು ಕಳ್ಸಿರುವಂತ ಪ್ರೀತಿ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಒಳ್ಳೆ ಅಡ್ವೈಸ್ ಸಿಗುತ್ತೆ ವೈಸ್ ಪರ್ಸನ್ ಇಂದ ಅನ್ನುವಂಥದ್ದು ಇದೆ. ಇಲ್ಲಿ ನೋಡಿ, 3 ಜನನು ಕೂಡ ಇಲ್ಲಿ ಒಂದು ಫೆಮಿನೈನ್ ಎನರ್ಜಿ ಇದೆ. ಸೊ ಈ ಫೆಮಿನೈನ್ ಎನರ್ಜಿ ನಿಮ್ ಜೀವನದಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ರೋಲ್ ತರುತ್ತೆ ಅನ್ನುವಂಥದ್ದು ಇದೆ. ಸೊ ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ಯಾರೋ ರೊಮ್ಯಾಂಟಿಕ್ ಬಿಸ್ನೆಸ್ ಅಂತ ಇದೆ. ಸಮಥಿಂಗ್ ಏನೋ ಅದೇನಾದ್ರು ಮಾಡ್ತಿದ್ರೆ ನಿಲ್ಸಿ, ಪ್ಲೀಸ್ ಸ್ಟಾಪ್ ಇಟ್. ಪ್ರೀತಿ ವಿಚಾರದಲ್ಲಿ ಆಟ ಆಡಬೇಡಿ ಅನ್ನುವಂಥದ್ದು ಇದೆ. ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಸಾಕಷ್ಟು ಫೈನಾನ್ಷಿಯಲಿ ಗೇನ್ ಆಗೋದ್ರಿಂದ ಸಾಕಷ್ಟು ಪರ್ಚೇಸ್ ಮಾಡ್ತೀರಾ, ಒಂದಷ್ಟು ಶಾಪಿಂಗ್ ಜಾಸ್ತಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ನೀವೇನಾದ್ರೂ ನಾನ್ ವೆಜ್ ಅವ್ರು ಆಗಿದ್ರೆ ವೆಜಿಟೇರಿಯನ್ ಆಗ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಸೀಕ್ರೆಟ್ ಅಡ್ಮೈರ್ ಇದೆ. ಒಂದಷ್ಟು ಹೆಣ್ಮಕ್ಳಿಂದ ಈ ತಿಂಗಳು ನಿಮ್ಗೆ ಸಮಸ್ಯೆ ಇದೆ. ಸ್ವಲ್ಪ ಹುಷಾರಾಗಿರಿ. ಅದು ಚಿಕ್ಕವರಾಗಿದ್ರು ಸರಿ, ದೊಡ್ಡವರಾಗಿದ್ರು ಸರಿ, ಇರೋರಾದ್ರೂ ಸರಿ, ವಯಸ್ಸಾಗಿರೋರಾದ್ರೂ ಸರಿ, ಏನೋ ಒಂದು ಸಮಸ್ಯೆ ಅವರಿಂದ ಆಗತ್ತೆ. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಸಕ್ಸಸ್ ನೋಡ್ತೀರಾ. ತುಂಬಾ ಚೆನ್ನಾಗಿದೆ. ಕೆರಿಯರ್ ಅಲ್ಲಿ ಚೆನ್ನಾಗಿದೆ. ಮ್ಯಾರೇಜ್ ಆಗ್ತದೆ. ಲವ್ ವಿಚಾರದಲ್ಲಿ ಚೆನ್ನಾಗಿದೆ. ಶತ್ರುಗಳ ನಾಶ ಆಗ್ತಾ ಇದೆ. ಸೊ ಎಲ್ಲ ಚೆನ್ನಾಗಿದೆ. ಆದ್ರೆ ಹೆಣ್ಮಕ್ಳಿಂದ ಸ್ವಲ್ಪ ದೂರ ಇರಿ. ಪ್ರೆಗ್ನೆನ್ಸಿ ಕೂಡ ಬರುತ್ತೆ. ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆಗಳು ಇದೆ. ಇನ್ ನಿಯರ್ ಫ್ಯೂಚರ್ ಅಲ್ಲಿ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ. ಸೊ ನೋ ಅಂತ ಇದೆ, ಲೆಟ್ ಗೋ ಅಂತ ಇದೆ. ಸೊ ಯಾವುದೋ ಒಂದಕ್ಕೆ ನೋ ಹೇಳಬೇಕು, ನೋ ಹೇಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಬೆಟರ್ ಏನೋ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಾಟಮ್ ಆಫ್ ದಿ ಡೆಕ್ ರೊಮ್ಯಾನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಸೋಲ್ಮೇಟ್ ಎನರ್ಜಿ ಇದೆ. ಸೋಲ್ಮೇಟ್ ನಿಮ್ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಯಾರೋ ನಿಮ್ಗೆ ಹೇಳ್ದಿರಾ ಹೊರಟು ಬಿಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಅವ್ರು ಹೊರಟದಂತ ಸುದ್ದಿ ನಿಮಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ನೀವು ಅನ್ಕೊಂಡಿರ್ತೀರಾ ಎಲ್ಲ ನನಗೆ ಗೊತ್ತಾಗತ್ತೆ, ಯಾರ್ಯಾರು ಏನು ಮಾಡ್ತಾರೆ ಅಂತ. ಸೊ ಎಲ್ಲೆಲ್ಲಿ ಏನಾಗತ್ತೆ ನನಗೆ ಗೊತ್ತಾಗತ್ತೆ ಅನ್ಕೊಂಡಿದ್ದೀರಾ. ಬಟ್ ನಿಮಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಹೇಳ್ದಿರಾನೆ ಯಾರೋ ಹೊರಟು ಬಿಡ್ತಾರೆ ಅನ್ನುವಂಥದ್ದು ಇದೆ. ನಿಜವಾಗ್ಲೂ ಒಂದು ವಿನ್ನಿಂಗ್ ಮೂಮೆಂಟ್, ಸೋಲ್ಮೇಟ್ ಎನರ್ಜಿ ರಿಯೂನಿಯನ್ ಆಗುವಂಥದ್ದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇದೆ. ಸದ್ಯಕ್ಕೆ ಆರೋಗ್ಯದ ಬಗ್ಗೆ ತುಂಬ ಚಿಂತೆ ಮಾಡ್ತಿದ್ದೀರಾ. ಸೊ ಚಿಂತೆ ಮಾಡೋದನ್ನ ಬಿಟ್ಟಾಕಿ. ಜೊತೆಗೆ ಶತ್ರುಗಳ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡೋದನ್ನ ಬಿಟ್ಟಾಕಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಶತ್ರುಗಳ ಬಗ್ಗೆ ನಿರ್ಧಾರನ ತಗೊಳ್ಳೋದಕ್ಕೆ ಕಾಳಿ ನರಸಿಂಹ ದೇವರು ಇದ್ದಾರೆ. ಸೊ ಅವ್ರು ತಗೊಳ್ತಾರೆ. ನೀವು ಚಿಂತೆ ಮಾಡಕ್ ಹೋಗಬೇಡಿ ಅನ್ನುವಂಥದ್ದು. ಸಮಥಿಂಗ್ ಈಸ್ ಬೆಟರ್. ಬೇರೇನೋ ಒಳ್ಳೇದು ಬರೋದ್ರಲ್ಲಿ ಇದೆ, ಒಳ್ಳೆ ಆಫರ್ ಬರೋದ್ರಲ್ಲಿ ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿ ನೋಡ್ಕೊಳ್ಳಿ. ಸೋಲ್ಮೇಟ್ ಬರೋರು ಇದ್ದಾರೆ. ಎಲ್ಲ ರೀತಿಯಲ್ಲೂ ಒಂದು ರೀತಿಯ ಬೆನಿಫಿಟ್ ನಿಮ್ಮ ಲೈಫಿಗೆ ಆಗ್ತಾ ಇದೆ. ಸೊ ಆ ಬೆನಿಫಿಟ್ ಅಲ್ಲಿ ಇನ್ನ ಚೆನ್ನಾಗಿರಿ.
ಅನ್ನುವಂಥದ್ದು ಇದೆ. ಅಗೇನ್ ಸನ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ರಾಜಕೀಯವಾಗಿ ಕೂಡ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕರ್ಕಟಕ ರಾಶಿ, ಕುಂಭ ರಾಶಿ, ಮೀನ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 12, 8, 7, 6, 9, 5, 4 ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಗುರುಭ್ಯೋ ನಮಃ.